ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ವಿಡಿಯೋ ಮಾಡೋಕ್ಕೆ ರೀಸನ್ ಏನು ಅಂತಂದರೆ, ನೀವೇ ನೋಡ್ತಾ ಇರ್ಬೋದು, ನನಗೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ರಿಸೀವ್ ಆಗಿದೆ. ಈ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬರಬೇಕು ಅಂತಂದರೆ ತುಂಬಾ ಕಷ್ಟಪಟ್ಟಿದ್ದೀನಿ. ತುಂಬ ಏರುಪೇರನ್ನು ನಾನು ದಾಟ್ಕೊಂಡು ಈ ಗೂಗಲ್ ಪಿನ್ನ ಹಿಡ್ಕೊಂಡಿದ್ದೀನಿ. ಏನು ಸಾಧನೆ ಮಾಡಿದ್ದಾರೆ ಅಂತ ನಿಮಗೆ ಅನ್ನಿಸ್ಬೋದು, ಬಟ್ ಇದನ್ನು ಸಾಧನೆ ಮಾಡೋದಿದೆಯಲ್ಲ ತುಂಬಾ ಕಷ್ಟ ಇದೆ. ಹಾಗೇನೆ ಇದಕ್ಕೆಲ್ಲ ನೀವೇ ಕಾರಣ. ನಿಮಗೆ ಫಸ್ಟ್ನೇದಾಗಿ ನಾನು ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ಯಾಕೆಂತಂದರೆ ನೀವು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ, ವಿಡಿಯೋ ನೋಡಿಲ್ಲ ಅಂತಂದರೆ ನಾನು ಇವತ್ತು ಈ ಗೂಗಲ್ ಆ್ಯಡ್ಸೆನ್ಸ್ ಪಿನ್ನ ಖಂಡಿತವಾಗ್ಲೂ ನನ್ನ ಕೈಯಲ್ಲಿ ಇಟ್ಕೋತಾ ಇರಲಿಲ್ಲ. ನನ್ನ ಪ್ರಯತ್ನ ಎಷ್ಟಿದೆಯೋ ಹಾಗೆಯೇ ನೀವು ಕೂಡ ನನಗೆ ಅಷ್ಟೇ ಸಪೋರ್ಟ್ ಮಾಡಿದಿರಂತಲೇ ಹೇಳ್ಬೋದು. ನಾನು ಈ ಜರ್ನಿ ಬಗ್ಗೆ ಎಲ್ಲವನ್ನು ಹೇಳ್ತಾ ಹೋಗ್ತೀನಿ. ನಾನು ಹೇಗೆ ಯೂಟ್ಯೂಬರ್ ಆದೆ, ಇಷ್ಟು ಬೇಗ ನಾನು 6 ಮಂತಲ್ಲೇ ನಾನು ಯೂಟ್ಯೂಬರ್ ಹೇಗಾದೆ, ಎಷ್ಟು ಕಷ್ಟಪಟ್ಟಿದ್ದೀನಿ ಇದಕ್ಕೋಸ್ಕರ ನಾನು ಅಂತ ಹೇಳ್ಬಿಟ್ಟು ಎಲ್ಲವನ್ನು ಹೇಳ್ಕೊತಾ ಹೋಗ್ತೀನಿ. ಏನೆಲ್ಲ ತಪ್ಪು ಮಾಡಿದೆ ಹಾಗೆಯೇ ಎಲ್ಲವನ್ನು ಹೇಳ್ಕೊತಾ ಹೋಗ್ತೀನಿ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಲಾಂಗ್ ವಿಡಿಯೋ ಇರುತ್ತೆ ಸ್ವಲ್ಪ, ಏಕೆಂತಂದರೆ ಪ್ರತಿಯೊಂದು ನಾನು ಇನ್ಫಾರ್ಮೇಷನ್ ಕೊಡಬೇಕು ಅಂತಲೇ ಮಾಡ್ತಿರುವಂಥದ್ದು ನಿಮಗೆ. ಹಾಗಾಗಿ ನಾನು ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ವಿಡಿಯೋ ನೋಡಿ. ಯಾರಾದರೂ ಹೊಸರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕು ಒಂದು ಶೇರ್ ಮಾಡಿ ಅಷ್ಟೇನೆ. ಏಕೆಂದರೆ ನಮ್ಮ ಹೆಣ್ಮಕ್ಳಿಗೆ ತುಂಬ ಕಷ್ಟಪಟ್ಟು ಮಾಡಿದಾಗ ಒಂದು ಸಾಧನೆ ಅನ್ನೋದಿರುತ್ತಲ್ವ, ಅದು ತುಂಬ ಹೇಳೋಕ್ಕಾಗಲ್ಲ, ಅಷ್ಟು ಖುಷಿ ಆಗುತ್ತಂತಲೇ ಹೇಳ್ಬೋದು. ನನಗೆ ಈ ಸಾಧನೆ ತುಂಬ ದೊಡ್ಡದಿವತ್ತು. ಏಕೆಂದರೆ ನಾನು ಬರೀ ಯೂಟ್ಯೂಬೇ ಮಾಡ್ಕೊಂಡಿಲ್ಲ. ನಿಮಗೆ ಗೊತ್ತು, ನಂದು ಒಂದು ಬಟ್ಟೆ ಶಾಪ್ ಕೂಡ ಇದೆ. ಹಾಗೇನ ನಾನು ಶಾಪಲ್ಲಿ ಇನ್ಸ್ಟಾಗ್ರಾಮ್ಗೂ ಕೂಡ ವಿಡಿಯೋ ಹಾಕಬೇಕು. ನಾನು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ನಿಮಗೆ ಗೊತ್ತು, ಪವನ್ ಸುನಿ ಲೈಫ್ ಸ್ಟೈಲ್, ಪವನ್ ಸುನಿ ಕಲೆಕ್ಷನ್ ಅಂತ. ನಾನು ಸುಮಾರು ವಿಡಿಯೋದಲ್ಲಿ ಹೇಳ್ಕೊಂಡಿದ್ದೀನಿ, ನಿಮ್ಮ ಹತ್ರ ಲೈವ್ ಕೂಡ ಮಾಡಿದ್ದೀನಿ ನಾನು ಫಸ್ಟೆಲ್ಲನ. ಮತ್ತು ನಾನು ಮನೆ ಕೆಲಸ ಮಾಡ್ಕೋಬೇಕು. ನಾನು ಕೆಲವರು ಸ್ವಲ್ಪ ಜನಕ್ಕೆ ನಾನು ಬಟ್ಟೆ ಕೂಡ ಸ್ಟಿಚ್ ಮಾಡಿಕೊಡ್ತೀನಿ. ಅಂದರೆ ಎಲ್ಲರದು ತೊಗೊಳ್ಳಲ್ಲ ಸ್ಟಿಚಿಂಗ್ ಮಾಡೋಕ್ಕೆ. ನಾನು ಟೈಲರ್ ಕೂಡ ಹೌದು. ನಾನು ಲೇಡೀಸು ಬ್ಲೌಸ್ ಪೀಸಸ್ಗಳೆಲ್ಲ ಸ್ಟಿಚ್ ಮಾಡ್ತೀನಿ. ಅದನ್ನೆಲ್ಲ ಮಾಡಿಕೊಂಡು ನಾನಿವತ್ತು ಈ ಗೂಗಲ್ ಆ್ಯಡ್ಸೆನ್ಸ್ ಪಿನ್ನ ಇಟ್ಕೊಂಡಿದ್ದೀನಿ ಅಂತಂದರೆ ನನಗೆ ನಿಜವಾಗೂ ಸುಳ್ಳಲ್ಲ, ನನ್ನ ಜೀವನ ಪೂರ್ತಿ ಮರೆಯೋಕ್ಕಾಗ್ದಿದ್ದಂಥ ದಿನ ಅಂತ ಹೇಳ್ಬೋದು. ಅಂದರೆ ಇದು ಬಂದು ನನಗೆ ಆಲ್ರೆಡಿ ಇವತ್ತಿಗೆ 8 ದಿನ ಆಯಿತು. ಅಂದರೆ ನನಗೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ನು ಮೆಸೇಜ್ ಬಂದಿದ್ದು ಮೇ 3ನೇ ತಾರೀಕೆ ಮೆಸೇಜ್ ಬಂತು, ನಿಮಗೆ ಕಳಿಸಿದ್ದೀವಿ ಗೂಗಲ್ ಪಿನ್ನು ಅಂತ ಹೇಳಿಬಿಟ್ಟು. ಆದರೆ ನನಗೆ ರಿಸೀವ್ ಆಗಿದ್ದು 14ನೇ ತಾರೀಕು. ನನ್ನ ಅದೃಷ್ಟ ಇದು, ಬೇಗ ನನಗೆ ಬಂದು ತಲುಪಿದೆ. ಏಕೆಂದರೆ ನಾನು ಸುಮಾರು ಜನಕ್ಕೆ ನೋಡಿದ್ದೀನಿ, 1 ತಿಂಗಳಾದರೂ ಬಂದಿಲ್ಲ, 2 ತಿಂಗಳಾದರೂ ಬಂದಿಲ್ಲ ಅಂತ ಸುಮಾರು ಜನ ಹೇಳಿದ್ದಾರೆ. ಆದರೆ ನನಗೆ ಇಷ್ಟು ಬೇಗನೆ ಬಂದಿದೆ ಅಂತಲೇ ಹೇಳ್ಬೋದು. ತುಂಬ ಖುಷಿ ಇದೆ. ಇದಕ್ಕೆಲ್ಲ ನೀವೇ ಕಾರಣ. ಖಂಡಿತವಾಗ್ಲೂ ನನಗೆ ತುಂಬ ಖುಷಿ ಆಗುತ್ತೆ. ನನ್ನ ಜರ್ನಿ ಬಗ್ಗೆ ಹೇಳ್ಕೊತಾ ಹೋಗ್ತೀನಿ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ನೋಡಿ. ನಮ್ಮ ಹೆಣ್ಮಕ್ಳಿಗೆ ಆಗಿರ್ಬೋದು, ನಮ್ಮ ಅಣ್ಣ ತಮ್ಮಗಳಿಗಾಗಿರ್ಬೋದು, ಯೂಟ್ಯೂಬರ್ ಆಗಬೇಕನ್ನೋ ಕನಸಿದ್ರೆ ಇವತ್ತು ಈ ವಿಡಿಯೋ ನೋಡಿದ್ರೆ ಖಂಡಿತವಾಗ್ಲೂ ನೀವು ಕೂಡ ಯೂಟ್ಯೂಬರ್ ಆಗ್ಬೋದು. ನಾನು ಒಂದು ಕ್ಲಾಸಿಗೆ ಕೂಡ ಜಾಯಿನ್ ಆಗಿ ನಾನು ಯೂಟ್ಯೂಬರ್ ಆಗಿರುವಂಥದ್ದು. ನನಗೆ ನಿಜವಾಗೂ ಜೀರಾ ಟ್ಯಾಲೆಂಟ್ ಅಂತಲೇ ಹೇಳ್ಬೋದು. ಯೂಟ್ಯೂಬ್ ಬಗ್ಗೆ ನನಗೆ ಏನು ಗೊತ್ತೇ ಇರಲಿಲ್ಲ. ಆ್ಯಕ್ಚುಲಿ ಯೂಟ್ಯೂಬ್ ಹೆಂಗೆ ಓಪನ್ ಮಾಡ್ಕೋಬೇಕು, ಯಾವ ರೀತಿ ವಿಡಿಯೋಗಳನ್ನ ಹಾಕಬೇಕು, ಯಾವ ಥರ ಕಂಟೆಂಟ್ನ ಕೊಡಬೇಕು ಅನ್ನೋದು ನನಗೇನೂ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಒಬ್ಬರು ಕಾರಣ ಇದ್ದಾರೆ, ನಾನು ಲಾಸ್ಟಲ್ಲಿ ಹೇಳ್ತೀನಿ, ಅವ್ರ ಹೆಸರು ಕೂಡ ಹೇಳ್ತೀನಿ, ನಾನು ಹೇಗೆಲ್ಲ ಕಲಿತೆ ಯೂಟ್ಯೂಬ್ನ ಅಂತ ಹೇಳಿಬಿಟ್ಟು. ನಾನು ಈಗ ಸ್ಟಾರ್ಟಿಂಗಲ್ಲಿ ನಾನು ಯೂಟ್ಯೂಬ್ ಕಲ್ತಿದ್ದು ಹೇಳ್ಬಿಡ್ತೀನಿ. ಫಸ್ಟ್ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಕೊಂಡಿರೋ ಡೇಟ್ ಹೇಳ್ತೀನಿ ನಿಮಗೆ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು 2024 ನವಂಬರ್ ತಿಂಗಳು 17ನೇ ತಾರೀಕು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಕೊಂಡೆ ನಾನು. ಓಕೆನಾ, ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಕ್ಕೆ ಎಷ್ಟೆಲ್ಲ ನಾನು ಅಮೌಂಟ್ನ ಇನ್ವೆಸ್ಟ್ ಮಾಡಿದ್ದೀನಿ ಅಂತ ಹೇಳ್ತೀನಿ. ನಾನು ಯೂಟ್ಯೂಬ್ ಚಾನಲ್ಲು ಸ್ಟಾರ್ಟಿಂಗು ನಾನು ಇನ್ವೆಸ್ಟ್ ಮಾಡಿದ್ದು ಅಂತಂದರೆ, ನಂದು ಇನ್ನೊಂದು ಫೋನ್ ಕೂಡ ಇದೆ. ಆ್ಯಕ್ಚುಲಿ ನಾನು 2 ಫೋನ್ ಇಟ್ಕೊಂಡಿರೋದು. ಯಾಕೆ ಅಂತಂದರೆ ನಂದು ಇನ್ಸ್ಟಾಗ್ರಾಮ್ ಇರೋದ್ರಿಂದ, ನಾನು ಶಾಪಿಂದು ಬಟ್ಟೆಗಳೆಲ್ಲ ಹಾಕೋದ್ರಿಂದ ನನಗೆ ಮೆಸೇಜಸ್ ಬರ್ತಾ ಇರುತ್ತೆ. ಅಂದರೆ ಈಗ ಬುಕ್ ಮಾಡ್ಕೊಳ್ಳೋರೆಲ್ಲ ನನಗೆ ಈ ನಂಬರ್ಗೆ ಬುಕ್ ಮಾಡ್ಕೋತಾರೆ. ನಾನು ಈ ನಂಬರ್ನ ಹಾಕಿದ್ದೀನಿ ಪಬ್ಲಿಕ್ಕೆಲ್ಲ. ನಾನು ಯೂಟ್ಯೂಬಲ್ಲಿ ಕೂಡ ಈ ನಂಬರ್ನ ಹಾಕಿದ್ದೀನಿ, ನೀವು ನೋಡ್ಬೋದು. ಇನ್ನೊಂದು ಫೋನ್ ಇತ್ತು ನಂದು. ಆ ಫೋನ್ನ ನಾನು ಚೇಂಜ್ ಮಾಡಬೇಕಿತ್ತು. ಏಕೆ ಅಂತಂದರೆ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂತಂದರೆ ನಾನು ಒಂದು ಐಫೋನ್ ತೊಗೋಬೇಕನ್ನೋ ಆಸೆ ನನಗಿತ್ತು. ಅಂದರೆ ನಾನು ಐಫೋನ್ ತೊಗೋಬೇಕನ್ನೋ ಆಸೆ ಯಾಕಿತ್ತು ಅಂತಂದರೆ, ವಿಡಿಯೋಗಳು ಚೆನ್ನಾಗಿ ವೈರಲ್ ಆಗುತ್ತೆ, ಹಾಗೆಯೇ ಕ್ವಾಲಿಟಿ ಆಗಿರ್ಬೋದು ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಉದ್ದೇಶ ನನಗಿತ್ತು. ಹಾಗಾಗಿ ನಾನು ಐಫೋನ್ನ ತೊಗೊಂಡೆ. ಅಂದರೆ ನೀವು ಆ ಥರ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ನಾನು ಐಫೋನ್ ತೊಗೊಂಡಿರೋ ರೀಸನ್ ಏನು ಅಂತಂದರೆ, ನಾನು ಆಲ್ರೆಡಿ ದುಡಿತಾ ಇದ್ದೆ. ಆ್ಯಕ್ಚುಲಿ ಬಟ್ಟೆ ಶಾಪಲ್ಲೆಲ್ಲ ದುಡಿತಾ ಇದ್ದೆ ನಾನು.
ಹಾಗಾಗಿ ನನಗೆ ಇನ್ವೆಸ್ಟ್ ಮಾಡೋಕ್ಕೆ ಶಕ್ತಿ ಇತ್ತು. ನಾನು ಒಂದು ಲೋನ್ ಪ್ರಾಸೆಸ್ಸಲ್ಲಿ ತೊಗೊಂಡೆ ಐಫೋನ್ನ. ನಂದು 1 ಲಕ್ಷ ರೂಪಾಯಿ ಆಗಿತ್ತು ಅವಾಗಲೇ ಐಫೋನ್ ತೊಗೊಂಡಾಗ. 1 ಲಕ್ಷಕ್ಕೆ ನಾನು ಒಂದು 20,000 30,000 ಅಂತ ಅನಿಸುತ್ತೆ ನಾನು ಇನ್ವೆಸ್ಟ್ ಮಾಡಿ ಲೋನ್ನ ಹಾಕಿಸ್ಕೊಂಡು ಅದನ್ನು ಈಗಲೂ ಕಟ್ತಾ ಇದ್ದೀನಿ. ಅದು 9 ಮಂತ್ಸ್ ಹಾಕ್ಕೊಟ್ಟಿದ್ರು ನನಗೆ. ಆಗಸ್ಟ್ ತಿಂಗಳಿಗೆ ಅದು ಮುಗಿಯುತ್ತೆ, ಓಕೆನಾ. ಒಂದು ಸ್ಟೆಪ್ ಮುಗೀತು ಅಂತ ಅಂದ್ಕೊಂಡಿದ್ದೀನಿ. ಆಗಸ್ಟ್ ತಿಂಗಳಿಗೆ ಮುಗಿಯುತ್ತೆ, ಇನ್ನು ನನಗೆ ಪೇಮೆಂಟೇ ರಿಸೀವ್ ಆಗಿಲ್ಲ. ಆ್ಯಕ್ಚುಲಿ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಮಾತ್ರ ಬಂದಿದೆ. ಅಂದರೆ ನಾನು 6 ಮಂತಿಗೆ ಈ ಗೂಗಲ್ ಆ್ಯಡ್ಸೆನ್ಸ್ ಪಿನ್ನ ರಿಸೀವ್ ಮಾಡ್ಕೊಂಡಿದ್ದೀನಿ. ಒಂದು ಸ್ಟೆಪ್ ಮುಗೀತು ಅಂತ ಅಂದ್ಕೊಂಡಿದ್ದೀನಿ. ಸೆಕೆಂಡ್ ಒನ್ ಬಂದ್ಬಿಟ್ಟು ನಾನು ಆಲ್ರೆಡಿ ನಾನು ಶಾಪಲ್ಲಿ ವಿಡಿಯೋಗಳು ಮಾಡೋದ್ರಿಂದ ನಾನು ಡ್ರೈ ಫ್ರೂಟ್ ಎಲ್ಲ ತೊಗೊಂಡಿದ್ದೆ. ಆ್ಯಕ್ಚುಲಿ ಅದೇ ಇತ್ತು ನನಗೆ. ಅಂಗಡಿಗೆ ಒಂದು ತೊಗೊಂಡಿದ್ದೆ, ಮತ್ತು ನನ್ನ ಮನೆಗೆ ಒಂದು ಇರಲಿ ಅಂತ ಹೇಳಿಬಿಟ್ಟು ಮನೆಗೆ ತೊಗೊಂಡೆ. ಮನೆಗೆ ತೊಗೊಂಡಿದ್ದು ಡ್ರೈ ಫ್ರೂಟ್ ಬಂದ್ಬಿಟ್ಟು ಚಿಕ್ಕದಿದೆ, ಒಂದು ಒಳಗಡೆ ಇದೆ, ಈಗ ಒಂದಿಷ್ಟುದ್ದ ಇದೆ, ಒಂದು 500 ರುಪೀಸ್ ಅಂತ ಅನಿಸುತ್ತೆ. ನಾನು ಫಸ್ಟ್ಗೆ ಅಡುಗೆ ಚಾನಲ್ ಮಾಡಬೇಕಾದಾಗ ಅದನ್ನು ತೊಗೊಂಡೆ ನಾನು 500 ರುಪೀಸ್ ಕೊಟ್ಟು. ಇನ್ನೊಂದು ಒಂದು 1400 ಏನೋ ಫ್ಲಿಪ್ಕಾರ್ಟಲ್ಲಿ ತೊಗೊಂಡೆ ನಾನು. 2 ಡ್ರೈ ಫ್ರೂಟ್ ಆಯಿತು, ಮತ್ತು ಶಾಪಲ್ಲಿ ಕೂಡ ಒಂದು ಡ್ರೈ ಫ್ರೂಟ್ ಇದೆ. ಎಲ್ಲ ಟೋಟಲ್ಲು ಸೇರಿಬಿಟ್ಟು 1.5 ಒಂದು 3,500 ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. 1 ಲಕ್ಷ ರೂಪಾಯಿ ಫೋನ್ಗೆ ಇನ್ವೆಸ್ಟ್ ಮಾಡಿದ್ದೀನಿ, ಒಂದು 3,500 ರೂಪಾಯಿ ಡ್ರೈ ಫ್ರೂಟ್ಗಳು ತೊಗೊಂಡಿದ್ದೀನಿ ಅಷ್ಟೇನೆ. ಅಷ್ಟಕ್ಕೆ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಂಡಿದ್ದೀನಿ. ನೀವು ಆ ಥರ ತಪ್ಪು ಮಾಡಬೇಡಿ. ನಿಮ್ಮ ಹತ್ರ ಯಾವ ಫೋನ್ ಇದ್ದರೆ ಅದನ್ನೇ ಉಪಯೋಗಿಸ್ಕೊಂಡು ಯೂಟ್ಯೂಬ್ ಹಾಕ್ಬೋದು. ಏನು ಐಫೋನೇ ಬೇಕು ಅಂತ ಏನಿಲ್ಲ. ಅಂದರೆ ನಾನಂದರೆ ಫಸ್ಟೇ ದುಡಿಯೋದ್ರಿಂದ ನನಗೆ ಕಟ್ಟಕ್ಕೆ ಶಕ್ತಿ ಇತ್ತು, ನಾನು ತೊಗೊಂಡು ಯೂಟ್ಯೂಬರ್ ಆಗಿದ್ದೀನಿ ಅಷ್ಟೇ. ಬಟ್ ನಾನು ಯಾವ ಥರ ಕಂಟೆಂಟ್ ಕೊಟ್ಟೆ, ನಾನು ಎಷ್ಟೆಲ್ಲ ಟೈಮ್ನ ಕೊಡ್ತಾ ಇದ್ದೆ ಯೂಟ್ಯೂಬ್ಗೆ ಅಂತ ಹೇಳ್ತೀನಿ. ಇವಾಗ ನಾನು ಫಸ್ಟ್ಗೆ ಉದ್ದೇಶ ಇದ್ದಿದ್ದು ಅಂತಂದರೆ ಡೈಲಿ ವ್ಲಾಗ್ಸ್ ಮಾಡಬೇಕು ಅಂತ. ಡೈಲಿ ವ್ಲಾಗ್ಸ್ ಮಾಡಬೇಕು ಅಂತ ನಾನು ಮಿನಿಮಮ್ ಅಂತಂದರೆ ಸುಮಾರು ವಿಡಿಯೋಗಳನ್ನ ಡೈಲಿ ವ್ಲಾಗ್ಸಲ್ಲಿ ಹಾಕಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಫಸ್ಟೆಲ್ಲ ನಾನು ಡೈಲಿ ವ್ಲಾಗ್ಸೇ ಮಾಡ್ತಾ ಇದ್ದಿದ್ದು. ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ರೊಟೀನ್ ಹೇಗಿರುತ್ತೆ, ನಾನು ಏನೆಲ್ಲ ಕೆಲಸ ಮಾಡ್ತೀನಿ, ಮತ್ತು ನಾನು ಶಾಪಿಗೆ ಹೋಗಿ ವಿಡಿಯೋಗಳು ಮಾಡ್ತೀನಿ, ಹಾಗೆಯೇ ಮನೆಗೆ ಬಂದು ಏನು ಕೆಲಸ ಮಾಡ್ತೀನಿ, ಏನು ತಿಂಡಿ ಮಾಡ್ತೀನಿ, ಸಂಜೆ ಊಟಕ್ಕೇನು, ಮಧ್ಯಾಹ್ನ ಊಟಕ್ಕೇನು, ಇದು ಡೈಲಿ ವ್ಲಾಗ್ಸ್ ಅಂದರೆ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಅದನ್ನೆಲ್ಲ ಶೇರ್ ಮಾಡಿಕೊಂಡೆ. ಆ ವಿಡಿಯೋಗಳನ್ನ ನಾನು ಸುಮಾರು ಒಂದು ಮಾಡಿದ್ದೀನಿ, ಒಂದು 100 ಅಂತ ಅಂದ್ಕೊಂಡಿದ್ದೀನಿ ಮೋಸ್ಟ್ಲಿ. ಖಂಡಿತವಾಗ್ಲೂ ಹೇಳ್ತೀನಿ, 200 ಒಳಗಡೆನೇ ವ್ಯೂಸು, 200 ಒಳಗಡೆ ವ್ಯೂಸ್ ಬಂದಿತ್ತು ಆಗಲಿ. 200 ಮೇಲೆ ನನಗೆ ಯಾವುದೇ ವ್ಯೂಸ್ ಬಂದಿಲ್ಲ, ಓಕೆನಾ. ಅದು ಒಂದು ರೀಸನ್ ಇದೆ. ವ್ಯೂಸೇ ಬಂದಿಲ್ಲ ನನಗೆ. ಏನು ಮಾಡಬೇಕನ್ನೋದೇ ನನಗೆ ಗೊತ್ತಾಗಲಿಲ್ಲ. ತುಂಬ ಕಷ್ಟಪಟ್ಟಿದ್ದೀನಿ, ತುಂಬ ಪ್ರಯತ್ನ ಪಟ್ಟಿದ್ದೀನಿ, ಮತ್ತು ಶಾರ್ಟ್ಸ್ಗೂ ವಿಡಿಯೋ ಹಾಕ್ಕೊಂಡಿದ್ದೀನಿ. ಮತ್ತು ನಾನು ಇಲ್ಲಿ ಬೆಳಗ್ಗೆ ಎದ್ದು ನಾನು ಡೈಲಿ ವ್ಲಾಗ್ಸ್ಗೆ ಶೂಟ್ ಮಾಡಿಕೊಂಡು ಆ ವಿಡಿಯೋಗಳೆಲ್ಲ ಇಟ್ಕೊಂಡು ಇವತ್ತಿನ ದಿನ ಮತ್ತು ಶಾಪಿಗೆ ಹೋಗಿ ಶಾಪಲ್ಲೂ ಕೂಡ ವಿಡಿಯೋಗಳನ್ನ ಶೂಟ್ ಮಾಡ್ಕೊತಾ ಇದ್ದೆ. ಮತ್ತು ಸಂಜೆವರೆಗೂ ಏನೆಲ್ಲ ತಿಂಡಿ ಮಾಡ್ತಾಯಿದ್ದೆ, ಮನೇಲಿ ಏನೆಲ್ಲ ಅಡುಗೆ ಮಾಡ್ತಾಯಿದ್ದೆ ಅದನ್ನೆಲ್ಲ ಶೂಟ್ ಮಾಡಿಕೊಂಡು ನೆಕ್ಸ್ಟ್ ಡೇ ಅದನ್ನು ಎಡಿಟಿಗೆ ಕೂತ್ಕೋತಾ ಇದ್ದೆ. ಅದು ನಂದು ಒಂದು ಫೋನ್ ಎಕ್ಸ್ಟ್ರಾ ಇದೆ ಅಂತ ಹೇಳಿದ್ನಲ್ಲ, ಈ ಎಕ್ಸ್ಟ್ರಾ ಫೋನಲ್ಲಿ ನಾನು ಏನು ಮಾಡ್ತಾಯಿದ್ದೆ ಅಂತಂದರೆ ನಂದು ಕ್ಯಾಮ್ರಾ ಹಾಕಿಸ್ಕೊಂಡಿದ್ದೀನಿ ಶಾಪಿಂದು. ಆ ಕ್ಯಾಮ್ರಾ ಹಾಕ್ಸ್ಕೊಂಡಿರೋದನ್ನ ಕ್ಯಾಮ್ರಾದಲ್ಲಿ ನೋಡ್ಕೊತ ನಾನು ಎಡಿಟ್ ಮಾಡ್ಕೊತಾ ಇದ್ದೆ ಮನೇಲಿ ಕೂತ್ಕೊಂಡು ಮಧ್ಯಾಹ್ನ ಟೈಮು. ಈಗೂ ಕೂಡ ನಾನು ಅಂಗಡಿ ಬಿಟ್ಟು ನಾನು ಇಲ್ಲಿ ವಿಡಿಯೋ ಮಾಡ್ತಿರುವಂಥದ್ದು ನಾನು ಕ್ಯಾಮ್ರಾದಲ್ಲಿ ನೋಡ್ಕೊತೀನಿ. ಯಾಕೆಂದರೆ ಕ್ಯಾಮ್ರಾದಲ್ಲಿ ಯಾರಾದರೂ ಬಂದರೂ ಹೋದರೂ ಎಲ್ಲ ಗೊತ್ತಾಗುತ್ತೆ. ಹಾಗಾಗಿ ನಾನು ಈ ಥರ ಮಧ್ಯ ಟೈಮಲ್ಲಿ ನಾನು ಮಾಡಿರುವಂಥದ್ದು ಯೂಟ್ಯೂಬ್ನ. ಬರೀ ಯೂಟ್ಯೂಬಲ್ಲೇ ಮಾಡಬೇಕು ಅನ್ನೋ ಆಸೆ ಇರಲಿಲ್ಲ. ಶಾಪ್ನ ನೋಡಿಕೊಂಡು ಯೂಟ್ಯೂಬರ್ ಆಗಬೇಕನ್ನೋದು ನನಗೊಂದು ಆಸೆ ಇತ್ತು ಅಷ್ಟೇ. ಹಾಗೆ ನಾನು ಎಡಿಟ್ ಮಾಡ್ಕೊತಾ ಇದ್ದೆ. ಎಡಿಟ್ ಮಾಡಿಕೊಂಡು ನಾನು ಒಂದು 11 ಗಂಟೆಗೆ ವಿಡಿಯೋ ಹಾಕ್ತಿದ್ದೆ, ಒಂದೊಂದು ದಿನ 12 ಗಂಟೆಗೆ ವಿಡಿಯೋ ಹಾಕ್ತಿದ್ದೆ, 3 ಗಂಟೆಗೆ ವಿಡಿಯೋ ಹಾಕ್ತಿದ್ದೆ. ಈ ರೀತಿ ಮಾಡ್ತಾಯಿದ್ದೆ. ಶಾರ್ಟ್ಸ್ಗೆ ಬಟ್ಟೆದು ಹಾಕ್ಕೊತಾ ಇದ್ದೆ. ಅಂದರೆ ಈಗ ನಾನು ಏನು ಇನ್ಸ್ಟಾಗ್ರಾಮ್ಗೆ ಒಂದು ಶಾರ್ಟ್ ವಿಡಿಯೋನ ಹಾಕ್ತೀನೋ ಆ ರೀತಿ ನಾನು ಶಾರ್ಟ್ಸ್ ಕೂಡ ನಾನು ಯೂಟ್ಯೂಬ್ ಶಾರ್ಟ್ಸಿಗೆ ಕೂಡ ಹಾಕ್ಕೊತಾ ಇದ್ದೆ ಅದೇ ವಿಡಿಯೋನ. ಮತ್ತು ಫೇಸ್ಬುಕ್ಕಿಗೆ ಕೂಡ ಅದೇ ವಿಡಿಯೋನ ಹಾಕ್ತಾಯಿದ್ದೆ. ನಾನು ಎಲ್ಲೇ ಹಾಕಿದರೂ ಕೂಡ ನಾನು ಸೋಷಿಯಲ್ ಮೀಡಿಯಾಗೆ ಬಂದು ಈಗ ಆಲ್ರೆಡಿ 1.5 ವರ್ಷ ಆಯಿತು ಅಂತ ಅಂದ್ಕೊಂಡಿದ್ದೀನಿ. 1.5 ವರ್ಷ 1-2 ವರ್ಷ ಆಗಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನಂದು ಯಾವುದೂ ಇನ್ಸ್ಟಾಗ್ರಾಮಲ್ಲಿ ಇವತ್ತಿಗೂ ವಿಡಿಯೋ ವೈರಲ್ ಆಗಿಲ್ಲ. ಒಂದು ಚಾನಲ್ಲೇ ನಾನು ಡಿಲೇಟ್ ಕೂಡ ಮಾಡಿದ್ದೀನಿ. ಆ್ಯಕ್ಚುಲಿ ನನಗೆ ಹ್ಯಾಕ್ ಆಯಿತು. ಅದು ಯಾಕೆ ಮಾಡಿದರೆ ಯಾರನ್ನ ಒಂದು 3,500 ಫಾಲೋವರ್ಸ್ ಆಗಿದ್ರು ನನಗೆ. ಆದರೆ ಆ ಚಾನಲ್ಲು ನಂದು ಡಿಲೇಟ್ ಮಾಡಿ ನಾನು ನೆಕ್ಸ್ಟ್ ಚಾನಲ್ನ ಓಪನ್ ಮಾಡ್ಕೊಂಡಿದ್ದೀನಿ. ಆ ಲಿಂಕ್ನ ಕೊಟ್ಟಿರ್ತೀನಿ, ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು. ಪವನ್ ಸುನಿ ಕಲೆಕ್ಷನ್ ಅಂತ ಹೇಳ್ಬಿಟ್ಟು ಚಾನಲ್ ಹೆಸರು, ಇನ್ಸ್ಟಾಗ್ರಾಮ್ ಪೇಜ್ ಹೆಸರು. ಪವನ್ ಸುನಿ ಲೈಫ್ ಸ್ಟೈಲ್ ಅಂತ ಯೂಟ್ಯೂಬ್ ಫೇಸ್ನ ಇನ್ನೊಂದು ಕೂಡ ಇಟ್ಕೊಂಡಿದ್ದೀನಿ. ಫೇಸ್ಬುಕ್ಕಲ್ಲಿ ಕೂಡ ಇದ್ದೀನಿ ನಾನು, ಸುನೀತಾ ಅಂತ ಹೇಳ್ಬಿಟ್ಟು ನನ್ನ ಹೆಸರು. ಹಾಗೆಯೇ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬ್ ಇಷ್ಟಿದ್ರೂ ಕೂಡ ಯಾವುದೂ ವಿಡಿಯೋ ವೈರಲ್ ಆಗಿರಲಿಲ್ಲ.
ತುಂಬಾ ಕಷ್ಟಪಟ್ಟಿದ್ದೀನಿ. ಖಂಡಿತವಾಗ್ಲೂ ನನ್ನ ಕಷ್ಟ ಅದು ನನಗೆ ಮಾತ್ರ ಗೊತ್ತು. ಮತ್ತು ಒಂದಿನೆಲ್ಲ ವಿಡಿಯೋನ ಎಡಿಟ್ ಮಾಡ್ಕೊತಿದ್ದೆ, ಒಂದಿನೆಲ್ಲ ಶೂಟ್ ಮಾಡ್ಕೊಳ್ಳೋದು, ನೆಕ್ಸ್ಟ್ ಡೇ ಎಲ್ಲ ಎಡಿಟ್ ಮಾಡ್ಕೊಳ್ಳೋದು, ಆ ವಿಡಿಯೋನ ಹಾಕ್ಕೊಳ್ಳೋದು. ಈ ರೀತಿ ನಾನು ಒಂದು 100 ವಿಡಿಯೋಗಳನ್ನ ಹಾಕ್ಕೊಂಡು ಬಂದಿದ್ದೀನಿ. ಅಂದರೆ ಒಂದು ದಿನವೂ ಗ್ಯಾಪ್ ಬಿಡ್ತೀರ, ಯಾವ ಒಂದು ದಿನವೂ ಗ್ಯಾಪ್ ಬಿಟ್ಟಿಲ್ಲ, ವಿಡಿಯೋನ ಆ ರೀತಿ ಹಾಕ್ಕೊಂಡು ಬಂದೆ. ಆದರೂ ಕೂಡ ಒಂದು 100ರಿಂದ 150, 180, 190 ವ್ಯೂಸೇ ಬಂತು. ನನಗೆ ಯಾವುದು ವ್ಯೂಸ್ ಏನು ಬರಲಿಲ್ಲ. ನಾನು ಡೈಲಿ ವ್ಲಾಗ್ಸ್ ಬಿಟ್ಟೆ. ಸೆಕೆಂಡ್ ಸ್ಟೆಪ್ ಏನು ಮಾಡಿದೆ ಗೊತ್ತಾ, ಅಡುಗೆ ಚಾನಲ್ ಓಪನ್ ಮಾಡಿಕೊಂಡೆ. ಅಂದರೆ ಡೈಲಿ ವ್ಲಾಗ್ಸಲ್ಲಿ ಎಲ್ಲವನ್ನು ಹೇಳ್ತಿದ್ದೆ, ಇದರಲ್ಲಿ ನಾನು ಅಡುಗೆ ಮಾಡ್ಕೊಳ್ಳೋದು, ಶೂಟ್ ಮಾಡ್ಕೊಳ್ಳೋದು, ಅದನ್ನು ಎಡಿಟ್ಗೆ ಹಾಕ್ಕೊಂಡು ನಾನು ವಾಯ್ಸ್ ಓವರ್ ಕೊಟ್ಕೊಂಡು ಸುಮ್ಮನೆ ವಿಡಿಯೋನ ಹಾಕೋದು. ಅವನು ಕೂಡ ನಾನು ಸುಮಾರು ವಿಡಿಯೋಗಳನ್ನ ಹಾಕಿದ್ದೀನಿ. ಒಂದು 50-60 ವಿಡಿಯೋ ಹಾಕಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದು ನನಗೇನೆ ಶಾರ್ಟ್ಸಿಗೆ ಕೂಡ ಹಾಕ್ತಾಯಿದ್ದೆ ನಾನು, ಅಲ್ಲಿ ಕೂಡ ವೈರಲ್ ಆಗಲಿಲ್ಲ ವಿಡಿಯೋ. ಮತ್ತು ಲಾಸ್ಟ್ಗೆ ಶಾಪಲ್ಲಿ ಯುಗಾದಿ ಟೈಮಲ್ಲಿ ಲೈವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಲೈವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನಾನು ಒಂದು 150-200 ಜನ ನನಗೆ ಸಬ್ಸ್ಕ್ರೈಬರ್ ಆದರು. ಅಷ್ಟೇನೇ ಸಬ್ಸ್ಕ್ರೈಬರ್ ಮಾತ್ರ ಆದರು. ಅದರಲ್ಲಿ ಬರ್ತಾಯಿದ್ರು ಒಂದು 150 ಜನ, 200 ಜನ, 300 ಜನ ಈಗೆಲ್ಲ ಬರ್ತಾಯಿದ್ರು ನೋಡೋಕ್ಕೆ. ಆದರೆ ವಿಡಿಯೋನ ಯಾರೂ ನೋಡ್ತಾ ಇರಲಿಲ್ಲ, ಬರೀ ಸಬ್ಸ್ಕ್ರೈಬರ್ ಆದರು. ಒಂದು 500ರಿಂದ 600 ಜನ, ಒಂದು ಅಷ್ಟು ಜನ ಅಚೀವ್ ಮಾಡಿದೆ ಅಂತ ಅಂದ್ಕೊಂಡಿದ್ದೀನಿ. ಆದರೆ ವಾಚ್ ಅವರ್ ಕಂಪ್ಲೀಟ್ ಆಗಬೇಕಲ್ಲ. ಇದಕ್ಕೆ ಯೂಟ್ಯೂಬ್ ರೂಲ್ಸ್ಗೆ 1000 ಜನ ಸಬ್ಸ್ಕ್ರೈಬರು, 4000 ಜನ ವಾಚ್ ಅವರ್ ಆಗಬೇಕು. 4000 ಜನ ವಾಚ್ ಅವರ್ ಆದರೆ ಮಾತ್ರ ನಾವು ಯೂಟ್ಯೂಬರ್ ಆಗೋಕ್ಕೆ ಸಾಧ್ಯ. ಹಾಗೆ ನಮಗೆ ಮಾನಿಟೈಸರ್ಗೆ ಅಪ್ಲೈ ಮಾಡೋಕ್ಕೆ ಸಾಧ್ಯ. ಓಕೆನಾ? ಅಷ್ಟಾಗಿಲ್ಲ ಅಂತಂದರೆ ನಾವು ಏನೂ ಮಾಡೋಕ್ಕೆ ಬರೋಲ್ಲ. ಓಕೆನಾ? ಅದಾಗಬೇಕು ಅಂತಂದರೆ ತುಂಬಾ ಪ್ರಯತ್ನ ಪಡಬೇಕಂತಲೇ ಹೇಳ್ಬೋದು. ಸಿಕ್ಕಾಬಟ್ಟೆ ಕಷ್ಟಪಟ್ಟಿದ್ದೀನಿ. ಮತ್ತು ಅದೂ ಬರಲಿಲ್ಲ ವ್ಯೂಸು. ಕೊನೆಗೆ ಏನು ಮಾಡಬೇಕನ್ನೋದೇ ನನಗೆ ಗೊತ್ತಾಗಿಲ್ಲ. ಆ ಟೈಮಲ್ಲಿ ನಾನು ಮೊದಲೇ ಹೇಳಿದೆ, ನಾನು ಯಾವ ರೀತಿ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿಬಿಟ್ಟು. ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದ್ದು ನಿಮ್ಗೆ ಹೇಳಿದೆ ಆಲ್ರೆಡಿ. ಅಂದರೆ ನಾನು ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿದ್ದೀನಿ ಅಂತ. ಮತ್ತು ಇನ್ನೊಬ್ಬರ ಹತ್ರ ಕೂಡ ನಾನು ಕ್ಲಾಸ್ಗೆ ಜಾಯಿನ್ ಆಗಿದ್ದೆ. ಅದನ್ನು ನಾನೀಗ ಅವ್ರ ಹೆಸರನ್ನು ಕೂಡ ತೊಗೊಳ್ತೀನಿ. ಎಲ್ಲರಿಗೂ ಗೊತ್ತಿರುವಂಥದ್ದೇ ಅನಿತಾ ಶಮಂತ್ ಅಂತ ಹೇಳಿಬಿಟ್ಟು. ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ಫೇಸ್ಬುಕ್ಕು ಕೂಡ ಇದೆ, ಹಾಗೆ ಇನ್ಸ್ಟಾಗ್ರಾಮ್ ಕೂಡ ಇದೆ. ಅನಿತಾ ಶಮಂತ್ ಅಂತ ಓಪನ್ ಮಾಡಿದ್ರೆ ಎಲ್ಲ ಕಡೆನೂ ಓಪನ್ ಆಗುತ್ತೆ. ಅವರು ಯೂಟ್ಯೂಬ್ ಚಾನಲ್ ಅಕಾಡೆಮಿನ ಸ್ಟಾರ್ಟ್ ಮಾಡಿದರು. ಆ ಅಕಾಡೆಮಿಗೆ ನಾನು ಜಾಯಿನ್ ಆದೆ. ಹಿಂಗೆ ಇನ್ಸ್ಟಾಗ್ರಾಮಲ್ಲಿ ನೋಡಬೇಕಾದಾಗ ಅವ್ರ ನಂಬರ್ ಸಿಕ್ಕಿತ್ತು ನನಗೆ. ಆ ನಂಬರ್ಗೆ ನಾನು ಮೇಡಮ್ ನಾನು ಈ ರೀತಿ ಯೂಟ್ಯೂಬ್ ಕಲಿಬೇಕು, ನಾನು ಆ ಯೂಟ್ಯೂಬ್ ಕಲಿಬೇಕು ಅಂತಂದರೆ ಏನು ಪ್ರಾಸೆಸ್ ಇದೆ ಅಂತ ಹೇಳಿ ನಾನು ಕೇಳಿದ್ದಕ್ಕೆ ಅವರು ಫೀಸ್ ಅಂತ ಮಾಡಿದ್ದಾರೆ. ಅವರು ಆ ಫೀಸ್ನ ಕಟ್ಟಕ್ಕೆ ಕೂಡ ನಾನು ಒಪ್ಕೊಂಡೆ. ಅವರು ಯೂಟ್ಯೂಬ್ ಚಾನಲ್ ಕೂಡ ಓಪನ್ ಮಾಡಿಕೊಟ್ರು. ಅವರು ಫಸ್ಟ್ಗೆ ಸ್ಟಾರ್ಟಿಂಗಲ್ಲಿ 12,000 ತೊಗೊಂಡ್ರು ಫೀಸ್ನ. 12,000 ತೊಗೊಂಡ ತಕ್ಷಣ ನಮಗೆ ಯಾವ ರೀತಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ಕೂಡ ಅವರೇ ಓಪನ್ ಮಾಡಿ ಕೊಡ್ತಾರೆ ನಮಗೆ. ಕ್ಲಾಸಸ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ವಿಡಿಯೋ ಮುಖಾಂತರ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಅಂತಲೇ ಹೇಳ್ಬೋದು. ಅವರು ಕೂಡ ತುಂಬ ಹೆಲ್ಪ್ ಮಾಡಿದ್ದಾರೆ ನಮಗೆ. ಮತ್ತು 12,000 ಫೀಸ್ ಕಟ್ಟಿರೋದನ್ನು ಸೇರಿಕೊಂಡ್ರೆ ನಾನು ಯೂಟ್ಯೂಬ್ ಚಾನಲ್ ಜರ್ನಿ ಓಪನ್ ಮಾಡೋಕ್ಕೆ ಎಷ್ಟು ಅಮೌಂಟ್ ಆಗಿದೆ ಅಂತಂದರೆ 1,20,000 ಅಮೌಂಟ್ ಆಗಿದೆ. ಈಗ ಒಂದು 3,500 ಡ್ರೈ ಫೋಟೋಗಳಿಗೆ ಇಟ್ಟಿದ್ದೀನಿ. ಮತ್ತು ನಾನು ಯೂಟ್ಯೂಬ್ ಚಾನಲ್ ಕಲಿಯೋಕ್ಕೆ 12,000 ಫೀಸ್ ಕಟ್ಟಿದ್ದೀನಿ. ಮತ್ತು 1,00,000 ರೂಪಾಯಿ ಫೋನ್ ತೊಗೊಂಡಿದ್ದೀನಿ. ಆಯ್ತಲ್ಲ 1,20,000. ಇಷ್ಟು ಇನ್ವೆಸ್ಟ್ ನಾನು ಮಾಡಿದ್ದೀನಿ. ಬಟ್ ನೀವು ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ನಿಮಗೆ ದುಡಿಮೆ ಎಕ್ಸ್ಟ್ರಾ ಇದ್ದರೆ ಮಾಡಿಬೇಕಾದ್ರೆ, ಇಲ್ಲ ಅಂತಂದರೆ ನಿಮ್ಮ ಹತ್ರ ಯಾವ ಫೋನ್ ಇದೆಯೋ ಅದೇ ಫೋನಲ್ಲೇ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಳ್ಳಿ. ಆ ರೀತಿ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಅವರು ತುಂಬ ಚೆನ್ನಾಗಿ ಕ್ಲಾಸಸ್ನ ಕಲಿಸ್ಕೊಟ್ಟಿದ್ದಾರೆ. ಮತ್ತು ಮೇಡಮ್ಗೆ ನಾನು ಹೇಳಿದೆ, ಮೇಡಮ್ ನನಗೆ ವ್ಯೂಸ್ ಬರ್ತಾ ಇಲ್ಲ, ತುಂಬ ಬೇಜಾರಾಗ್ತಿದೆ ನನಗೆ, ಇಷ್ಟೆಲ್ಲ ಲೈವ್ ಮಾಡ್ತೀನಿ, ಶಾರ್ಟ್ಸ್ಗೆ ವಿಡಿಯೋ, ಇಷ್ಟೆಲ್ಲ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಯಾಕೆ ಅಂತಂದರೆ ಒಂದೇ ವಿಡಿಯೋದಲ್ಲಿ ನಾನು ವಿಡಿಯೋಗಳನ್ನ ಪ್ರತಿಯೊಂದು ನಿಮಗೆ ಅಪ್ಡೇಟ್ ಕೊಡ್ತಾ ಹೋದರೆ ನಿಮಗೆ ಕೂಡ ಲಾಂಗ್ ಆಗುತ್ತೆ, ಬೋರ್ ಆಗುತ್ತೆ ನೋಡೋಕ್ಕೆ ಅಂತ ಹೇಳ್ಬೋದು. ನನಗೆ ಅನಿತಾ ಮೇಡಮು ಯಾವ ರೀತಿ ಹೆಲ್ಪ್ ಮಾಡಿದರು ವ್ಯೂಸ್ ಹೋಗೋಕ್ಕೆ, ಯಾವ ರೀತಿ ಚಾನಲ್ನ ಗ್ರೋತ್ ಮಾಡ್ಕೊಳ್ಳೋಕ್ಕೆ ಐಡಿಯಾ ಕೊಟ್ಟರು ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ, ಅಂದರೆ ಪಾರ್ಟ್ 1 ಪಾರ್ಟ್ 2 ಅಂತ ಹೇಳ್ಬಿಟ್ಟು 2 ವಿಡಿಯೋನ ನಾನು ಮಾಡ್ತಾ ಇರುವಂಥದ್ದು. ಇದು ಫಸ್ಟ್ನೇ ವಿಡಿಯೋ ಆಗಿರುತ್ತೆ. ನಿಮಗೆ ಪಾರ್ಟ್ 2 ನೋಡಿದರೂ ಕೂಡ ನಿಮಗೆ ವಿಡಿಯೋ ಅರ್ಥ ಆಗುತ್ತೆ. ಅಲ್ಲಿ ಮತ್ತೆ ನಿಮಗೆ ನಾನು ಸಿಗ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಇದನ್ನೇ ಯಾರು ಕೂಡ ಆ ವಿಡಿಯೋನು ಮಿಸ್ ಮಾಡಬೇಡಿ. ಇದು ಪಾರ್ಟ್ 1 ಆಗಿರುತ್ತೆ, ಅದು ಪಾರ್ಟ್ 2 ಆಗಿರುತ್ತೆ. ಎಲ್ಲರೂ ಕೂಡ ವಿಡಿಯೋನ ಮಿಸ್ ಮಾಡ್ದಂಗೆ ನೋಡಿದ್ರೆ ನೀವು ಕೂಡ ಯೂಟ್ಯೂಬರ್ ನಂತರ ಆಗ್ಬೋದು ಅಂತಲೇ ಹೇಳ್ಬೋದು. ಇಷ್ಟೊತ್ತು ನನ್ನ ವಿಡಿಯೋನ ನೋಡಿರೋರಿಗೆಲ್ಲ, ನನ್ನ ಅಣ್ಣ ತಮ್ಮ ಅಕ್ಕ ತಂಗಿರಿಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ಏಕೆ ಅಂತಂದರೆ ನನ್ನ ಬೆಳೆಸಿದ್ದೀರಾ, ನಿಮ್ಮ ಮನೆ ಮಗಳು ಅಂತ ಅಂದ್ಕೊಂಡಿದ್ದೀರಾ. ನಿಮ್ಮ ಮನೆ ಮಗಳು ಅಂದ್ಕೊಂಡು ಇನ್ಮೇಲೂ ಕೂಡ ಮುಂದೆ ಹಾಗೆ ಬೆಳೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಆಲ್.